ದೇಶದ ರಾಜಕಾರಣದಲ್ಲಿ ಒಂದು ಹೊಸ ಟ್ರೆಂಡನ್ನು ಕ್ರಿಯೇಟ್ ಮಾಡಿದಂತಹ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನ ರಿವಿಷನ್ ಮಾಡೋದಕ್ಕೆ, ಅದನ್ನು ಪುನರ್ ಪರಿಶೀಲನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವುದು ಇದೀಗ ಸಾಕಷ್ಟು ಕುತೂಹಲ ಮತ್ತು ಕೋಲಾಹಲಕ್ಕೂ ಕಾರಣ ಆಗಿದೆ. ಎಲ್ಲಿ ನಮ್ಮ ಕಾರ್ಡ್ಗಳು ರದ್ದಾಗುತ್ತೋ, ನಮಗೆ ಬರ್ತಿದ್ದ ಸವಲತ್ತುಗಳು ರದ್ದಾಗುತ್ತೋ ಎನ್ನುವ ಆತಂಕ ಸಾರ್ವಜನಿಕರಲ್ಲೂ ಮನೆ ಮಾಡಿದೆ. ಆದರೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಸುಮಾರು 1 ಲಕ್ಷದಷ್ಟು ಸತ್ತು ಹೋಗಿರುವಂತಹ ವ್ಯಕ್ತಿಗಳ ಹೆಸರಲ್ಲಿ ಹಣ ಡ್ರಾ ಆಗಿದೆ ಅಂತಂದ್ರೆ ಅದನ್ನ ರಿವಿಷನ್ ಮಾಡಲೇಬೇಕಾಗುತ್ತೆ. ಟ್ಯಾಕ್ಸ್ ಕೊಡ್ತಿರುವಂತಹ ಹೆಣ್ಮಕ್ಳುಗಳು ಅವರು ಈ ಹಣವನ್ನ ಡ್ರಾ ಮಾಡ್ತಿದ್ದಾರೆ ಅಂತಂದ್ರೆ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಹಣವನ್ನ ಅಕ್ರಮ ಚೀಟಿಗಳಿಗೆ, ಪೋನ್ಜಿ ಸ್ಕೀಮ್ಗಳಿಗೆ ಹಾಕ್ತಿದ್ದಾರೆ ಅಂತಂದ್ರೆ ಇದನ್ನ ರಿವಿಷನ್ ಮಾಡಲೇಬೇಕಾಗುತ್ತೆ ಅಂತ ಖುದ್ದು ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಇವೆರಡಷ್ಟೇ ಅಲ್ಲ ಸ್ವಾಮಿ ಮುಖ್ಯಮಂತ್ರಿಗಳೇ, ಫುಡ್ ಡಿಪಾರ್ಟ್ಮೆಂಟು ರಿವಿಷನ್ ಆಗಬೇಕು ಅನ್ನೋದು ನನ್ನ ಒಪಿನಿಯನ್. ಹಾಗಾದರೆ ಗ್ಯಾರಂಟಿಗಳ ಸ್ಕೀಮಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅಧಿಕಾರಕ್ಕೆ ಬರ್ತಿದ್ದ ಹಾಗೆಯೇ ಅವರು ಗ್ಯಾರಂಟಿ ಯೋಜನೆಗಳನ್ನು ಪುನರ್ ಪರಿಶೀಲನೆ ಮಾಡುವಂತಹ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ. ಯಾವುದೇ ಒಂದು ಯೋಜನೆ 3 ವರ್ಷ ಜಾರಿಯಾದಂತಹ ಸಂದರ್ಭದಲ್ಲಿ ಜೊತೆಗೆ ಬಜೆಟ್ಟಿನ 60,000 ಕೋಟಿ ರೂಪಾಯಿಗಳಷ್ಟು ಸಿಂಹಪಾಲನ್ನು ಕಬಳಿಸ್ತಿರುವಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಒಂದು ಸರ್ವೆ ಅಗತ್ಯ ಇದೆ. ಅದು ಜಿನೈನ್ ಫಲಾನುಭವಿಗಳಿಗೆ ರೀಚ್ ಆಗ್ತಿದೆಯಾ, ಜಿನೈನ್ ಕರ್ನಾಟಕದ ಫಲಾನುಭವಿಗಳಿಗೆ ರೀಚ್ ಆಗ್ತಿದೆಯಾ, ಕನ್ನಡದ ಪ್ರಜೆಗಳಿಗೆ ರೀಚ್ ಆಗ್ತಿದೆಯಾ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಎಲ್ಲಾದರೂ ಅದರ ಲೋಪದೋಷಗಳಿದ್ದರೆ, ಅಕ್ರಮಗಳಿದ್ದರೆ ಅದನ್ನು ಪತ್ತೆ ಹಚ್ಚುವ ಕೆಲಸ ಆಗಬೇಕಾಗಿತ್ತು. ಅದನ್ನು ಖುದ್ದು ಡಿ.ಕೆ. ಶಿವಕುಮಾರ್ ಅವರು ವೈಯಕ್ತಿಕ ಮುತುವರ್ಜಿಯಿಂದ ಅವರು ಅದನ್ನು ಕೈಗೆತ್ತಿಕೊಂಡಿದ್ದಾರೆ. ಸುಮಾರು 6 ಲಕ್ಷ ಜನ ಗೃಹಲಕ್ಷ್ಮಿಯ ಫಲಾನುಭವಿಗಳು ತಮಗೆ ಮಾಸಿಕವಾಗಿ ಬರ್ತಿದ್ದಂತಹ 2,000 ರೂಪಾಯಿಗಳನ್ನು ಕಳ್ಕೊಳ್ಳೋದು ನಿಶ್ಚಿತವಾಗಿದೆ. ಅದರಲ್ಲಿ ಕೆಲವರು ಸತ್ತೋಗಿದ್ದಾರೆ, ಆದರೂ ಅವರ ಅಕೌಂಟಲ್ಲಿ ಅವ್ರ ಮನೆಯವರು ಬೇರೆಯವರು ಅದನ್ನು ಡ್ರಾ ಮಾಡ್ಕೊಂಡಿದ್ದಾರೆ. ಇನ್ನೂ ಕೆಲವರು ಅಕೌಂಟಲ್ಲಿ ಅದು ಹೋಗಿದೆ, ಅದು ಬೇರೆಯವರ ಅಕೌಂಟು, ಇನ್ನೊಬ್ಬರು ಅಪ್ಲಿಕೇಶನ್ನು, ಫೋನ್ ನಂಬರ್ ಬೇರೆದು, ಅದು ಡ್ರಾ ಮಾಡ್ತಿರೋರು ಯಾರೋ. ಇಂತಹ ಒಂದು ಅಕ್ರಮಗಳು ಕೂಡ ಕಂಡು ಬಂದಿದೆ. ಇವೆಲ್ಲವನ್ನು ಕೂಡ ಕೇಸ್ ಬೈ ಕೇಸ್, ಜಿಲ್ಲಾವಾರು, ಗ್ರಾಮ ಪಂಚಾಯತಿ ವಾರು ಒಂದು ತನಿಖೆಗೆ ಒಳಪಟ್ಟಿದ್ದು ಸುಮಾರು ಸದ್ಯಕ್ಕೆ 6 ಲಕ್ಷ ಜನ ಅಕ್ರಮ ಫಲಾನುಭವಿಗಳು ಕೆಲವರಿಗೆ ಟ್ಯಾಕ್ಸ್ ಕಟ್ತಿದ್ದಾರೆ, ಕೆಲವರು ಕುಟುಂಬದ ಒಡತಿನೇ ಅಲ್ಲ ಅವರು ಡ್ರಾ ಮಾಡ್ತಿದ್ದಾರೆ. ಇವೆಲ್ಲ ಬಂದಿದೆ. ಒಂದು ಗೃಹ ಜ್ಯೋತಿನಲ್ಲೂ ಕೂಡ ಒಂದು ಮನೆಗೆ 5-6 ಮೀಟರ್ಗಳು, ಒಬ್ಬೊಬ್ಬರ ಹೆಸರಲ್ಲಿ 7-8 ಮೀಟರ್ಗಳು, ಹೀಗೆ 200 ಯೂನಿಟ್ವರೆಗೂ ಫ್ರೀಯಾಗಿ ಬಳಸ್ಕೋಬಹುದು. ಸರಿ, ಬಡವರಿಗೆ ಅನುಕೂಲ ಆಗಿದೆ ಅಂತ. ಆದರೆ ಬೇರೆ 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 ಮೀಟರ್ನ ಸೃಷ್ಟಿ ಮಾಡಿ ಒಬ್ಬರ ಹೆಸರಲ್ಲೇ ಬೇಕಾದಷ್ಟು ಹಣವನ್ನ ನುಂಗ್ ಹಾಕೋದು, ಸವಲತ್ತನ್ನ ನುಂಗ್ ಹಾಕೋದು, ಅಂದ್ರೆ ಇನ್ನೊಬ್ಬನಿಗೆ ಸಿಗ್ಬೇಕಾದಂತಹ ಸವಲತ್ತನ್ನು ಇವರೆಲ್ಲ ಲಪಟಾಯಿಸೋದು, ಇಂಥವು ಬೇಕಾದಷ್ಟಿದೆ. ಹೀಗಾಗಿ ಅದನ್ನ ಇನ್ನೊಂದ್ಸರಿ ಅಪ್ಲಿಕೇಶನ್ ಹಾಕಿ ನಾವು ಪರಿಶೀಲನೆ ಮಾಡ್ತೇವೆ ಅನ್ನೋ ಮಾತನ್ನ ಸರ್ಕಾರ ಹೇಳಿದೆ. ಜೊತೆಗೆ ಬೇರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ವಲಸೆ ಬಂದವರು ಕೂಡ ಈ ಯೋಜನೆಯ ಲಾಭವನ್ನ ಸಿಂಹಪಾಲು ಪಡಿತಿದ್ದಾರೆ. ಅದರಲ್ಲೂ ಬೆಂಗಳೂರಲ್ಲಿ ಅವರಿಗೂ ಕೂಡ ಕಟ್ಟುನಿಟ್ಟಿನ ಮಾನದಂಡವನ್ನು ಅಳವಡಿಸೋದಕ್ಕೆ, ಒಂದು ವೋಟರ್ ID ಇಲ್ಲಿ ಬೆಂಗಳೂರಿನ ಅಥವಾ ಕರ್ನಾಟಕದ ರೆಸಿಡೆಂಟ್ ಆಗಿದ್ರೆ ಮಾತ್ರ ಯೋಜನೆ ಅನ್ವಯ ಅನ್ನುವ ಕಂಡೀಷನ್ ಅನ್ನ ಹಾಕೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಚಿಂತನೆಯನ್ನು ನಡೆಸಿದ್ದಾರೆ. ಈಗ CM ಏನು ಹೇಳ್ತಾರೆ ನೋಡ್ಕೊಂಡು ಬರೋಣ. ವಿರೋಧ ಪಾರ್ಟಿಯವರೇ ಟೀಕೆ ಮಾಡೋಕ್ಕೆ, ವಿರೋಧ ಪಾರ್ಟಿಯವರು ಏನೇ ಒಳ್ಳೇದು ಮಾಡಿದ್ರು ತಡೆಯೋಕ್ಕೆ ಇರೋದು. ಏನು ಒಳ್ಳೇದಕ್ಕೇನಿಲ್ಲ, ಅವರು ನನಗೆ ಗೊತ್ತಿದೆ. ಅದು ಅವ್ರ ಕೈಲಿ ಮಾಡೋಕ್ಕಾಗದೆ ಹೋದ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ. ಗ್ಯಾರಂಟಿನ ನಾವು ವಾಪಸ್ಸು ಯಾರು ಕರೆಕ್ಟು ಫೋಟೋಸು ಐಡೆಂಟಿಫಿಕೇಷನ್ ಬೇಕು. ಆಗ ಏನೋ ತರಾತುರಿಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ. ನಮಗೆ ನೇರವಾಗಿ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗಬೇಕು. ಯಾರ್ಯಾರೋ ಡ್ರಾ ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಬಸ್ಸಲ್ಲಿ ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ವೋಟ್ ಇಲ್ಲದವ್ರಿಗೆ ಯಾರು ಕೊಡಬೇಕು? ಯಾಕೆ ಕೊಡಬೇಕು ನಾವು? ಸೊ ನಾವು ಇಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಮಾಡಬೇಕು. ಈಗಾಗಲೇ ಕ್ಯಾಬಿನೆಟಲ್ಲಿ ಬಸ್ ಅವ್ರಿಗೆಲ್ಲ ಒಂದು ಐಡೆಂಟಿಫಿಕೇಷನ್ ಕಾರ್ಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಿಂದೆನೇ ತೀರ್ಮಾನ ಮಾಡಿದ್ದೀವಿ, 3 ತಿಂಗಳಿಂದ ಆ ಪ್ರೊಸೀಜರು ನಡೀತಾ ಇದೆ.
ಸೊ ಅದನ್ನು ಸ್ಟ್ರೀಮ್ ಲೈನ್ ಮಾಡ್ತೀವಿ ಅಷ್ಟೇ. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ. ನಾವು ಇಡೀ ದೇಶಕ್ಕೆ ಮಾದರಿ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ಮಹಾರಾಷ್ಟ್ರವ್ರು ತೊಗೊಂಡ್ರು, ಮಧ್ಯಪ್ರದೇಶವ್ರು ತೊಗೊಂಡ್ರು, ತಮಿಳ್ನಾಡವ್ರು ತೊಗೊಂಡ್ರು, ಆಂಧ್ರ ಪ್ರದೇಶವ್ರು ತೊಗೊಂಡ್ರು, ಬೇರೆ ಬೇರೆ ಯಾವ್ಯಾವ ರಾಜ್ಯ ಎಲೆಕ್ಷನ್ ಹೋಯಿತು ಅವರೆಲ್ಲ ನಮ್ಮ ಗ್ಯಾರಂಟಿನ ತೆಗೆದುಕೊಂಡ್ರು. ಯಾಕೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ. ನಾವು 2 ಸ್ಕೀಮನ್ನು ಕೊಟ್ವಿ. ಇವರು ಒಟ್ಟು ಎಲ್ಲದನ್ನು ಶಕ್ತಿ, ಅನ್ನಭಾಗ್ಯ ಇವೆಲ್ಲವನ್ನು ಸೇರಿ ಒಂದು ಸ್ಮಾರ್ಟ್ ಕಾರ್ಡನ್ನು ಮಾಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಓಕೆ, ಫಲಾನುಭವಿಗಳನ್ನು ಐಡೆಂಟಿಫೈ ಮಾಡೋ ದೃಷ್ಟಿಯಿಂದ ಒಂದು ಕಾರ್ಡ್ ಕೊಟ್ಟರೆ ನೆಕ್ಸ್ಟ್ ಅಕ್ರಮಗಳು ಆಗೋದಿಲ್ಲ ಅನ್ನೋದು ಸರ್ಕಾರದ ಲೆಕ್ಕಾಚಾರ ಇರ್ಬೋದು. ಅದೊಂದು ಸುಧಾರಣೆ ಆಗ್ಬೋದು ಅಂತ ಅಂದ್ಕೊಳ್ಳೋಣ. ಫುಡ್ ಡಿಪಾರ್ಟ್ಮೆಂಟ್ ಅಕ್ರಮನ ಪತ್ತೆ ಹಚ್ಚೋರು ಯಾರು? ಆಯಿತು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಆಯಿತು, ಅನ್ನಭಾಗ್ಯ ಈ ಸರ್ಕಾರದ ಫ್ಲಾಗ್ಶಿಪ್ ಪ್ರೋಗ್ರಾಮು. ಗೋಡೌನ್ಗಳಲ್ಲಿ CCTV ಇಲ್ಲ. ಸರ್ಕಾರದ ಗೋಡೌನ್ಗಳಲ್ಲಿ CCTV ಇಲ್ಲ. ಅಲ್ಲಿ ಬಂದು ಅಕ್ಕಿ ಯಾರು ತುಂಬಿಕೊಂಡು ಹೋಗ್ತಾರೋ, ಗೋಡೌನ್ನಿಂದ ಎಲ್ಲಿ ಹೋಗುತ್ತೋ, ಎಷ್ಟು ಮೂಟೆ ಹೋಗುತ್ತೋ, ಏನು ಹೋಗುತ್ತೋ ಲೆಕ್ಕ ಇಲ್ಲ. ಆಫೀಸರ್ಸ್ಗಳು, ಗುತ್ತಿಗೆದಾರರು, ಸರಬರಾಜುದಾರರು, ರೈಸ್ ಮಿಲ್ ಮಾಲೀಕರ ದರ್ಬಾರು. ಮುಖ್ಯಮಂತ್ರಿಗಳು ಈ ಕಡೆ ಗಮನ ವಹಿಸಬೇಕು. ಇದೊಂದು ದೊಡ್ಡ ರಾಕೆಟ್ ವರ್ಕ್ ಮಾಡ್ತಾ ಇದೆ, ದೊಡ್ಡ ಮಾಫಿಯಾ ವರ್ಕ್ ಮಾಡ್ತಾ ಇದೆ. ಒಂದು ಈಗ ಸುಧಾರಣೆಯ ಇದ್ರ ಪ್ರಕಾರ ಗೋಡೌನ್ಗಳಿಗೆ CCTVಗಳು ಹಾಕಬೇಕು. CCTVಗಳೇ ಇಲ್ಲ ತುಂಬ ಕಡೆ. ಆಮೇಲೆ ಪಡಿತರವನ್ನು ತೆಗೆದುಕೊಂಡು ಹೋಗುವಂತಹ ವಾಹನಗಳಿಗೆ ಟ್ರ್ಯಾಕರ್ ಇರಬೇಕು. ನೀವು ಗೋಡನ್ನಿಂದ ಹೊತ್ಕೊಂಡು ಬೇರೆ ಯಾವಂದಾರ ಪ್ರೈವೇಟ್ ಪರ್ಸನ್ ಗೋಡನ್ನಿಗೆ ಹೋದ್ರು, ರೇಷನ್ ಅಂಗಡಿಗೆ ಹೋದ್ರು, ಲೆಕ್ಕ ಬೇಕಲ್ವಾ? ಲೆಕ್ಕ ಇಲ್ಲ. ಗಾಡಿ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಆಮೇಲೆ ಪಡಿತರವನ್ನು ಎತ್ಕೊಂಡು ಹೋಗೋ ಲಾರಿಗಳಿಗೆ ಯೆಲ್ಲೋ ಕಲರ್ ಹೊಡೆದಿರಬೇಕು. ಅಲ್ಲಿ ಪಡಿತರ ಸಾಗಾಣಿಕೆ ವಾಹನ ಅಂತ ಬರೆದಿರಬೇಕು. ಇಲ್ಲ, ಅದೇನು ಕಬ್ಬಣದ್ದು, ಅದೇನು ರಾಗಿದು, ಅದು ಯಾವ ಲಾರಿ ಎಲ್ಲಿಗೆ ಹೋಯ್ತು, ಅದು ಪಡಿತರ ಲಾರಿನೋ ಅಥವಾ ಬೇರೆ ಹೊಟ್ಟಿನ ಲಾರಿನೋ ಹಣ್ಣಿನ ಲಾರಿನೋ ಯಾರಿಗೆ ಗೊತ್ತಾಗುತ್ತೆ? ನೋ ಅಕೌಂಟಬಿಲಿಟಿ. ಯೋಜನೆ ಜಾರಿಯಲ್ಲಿ ಅಕೌಂಟಬಿಲಿಟಿ ಇಲ್ಲ. ಆಮೇಲೆ ಬಾರ್ಡ್ರಲ್ಲಿ ಎಲ್ಲಿ ರಾಯಚೂರು, ಈ ಕಡೆ ಕೋಲಾರ, ಹುಬ್ಳಿ, ಧಾರವಾಡದಲ್ಲಿರೋ ರೈಸ್ ಮಿಲ್ ಮಾಫಿಯಾ. ಇಲ್ಲಿಯ ಅಕ್ಕಿ ಎಲ್ಲ ಅಕ್ರಮವಾಗಿ ರೈಸ್ ಮಿಲ್ಗಳಿಗೆ ಹೋಗುತ್ತೆ, ಪಾಲಿಶ್ ಆಗುತ್ತೆ. ಬಾರ್ಡ್ರಲ್ಲಿ ಆಂಧ್ರ, ತಮಿಳುನಾಡು, ವಿದೇಶಗಳಿಗೆ ಹೋಗುತ್ತೆ. ಅಂಥದ್ದೊಂದು ದೊಡ್ಡ ಅನ್ನಭಾಗ್ಯದ ಅಕ್ಕಿ ಹೇಗೆ ಒಂದು ಮಾಫಿಯಾ ಕೈಗೆ ಸಿಕ್ಕಿ ಸರ್ಕಾರದ ಖಜಾನೆಯಿಂದ ಹಣ ಲೂಟಿ ಆಗ್ತಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಚೀಫ್ ಮಿನಿಸ್ಟ್ರು ಈ ಕಡೆನೂ ಕಂಡುಬಿಡಬೇಕು, ಈ ಕಡೆನೂ ಕಂಡುಬಿಡಬೇಕು. ಇದು ರಿವಿಷನಿಗೆ ಒಳಗಾಗಿ ಇದು ಕೂಡ ಟೈಟ್ ಮಾಡಬೇಕು. ಇಲ್ಲೂ ಕೂಡ ಕಣ್ಗಾವಲನ್ನು ಹಾಕಬೇಕು. ಈ ಮಾತನ್ನು ಹೇಳ್ತಾ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ರಿವಿಷನ್ ಮಾಡೋದಕ್ಕೆ ಒಂದು ಕ್ರಮವನ್ನು ಕೈಗೊಂಡಿದೆ. ಅದು ಸ್ವಾಗತಾರ್ಹ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.